ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 6 ಈಗ ಮುಗಿಯುವ ಹಂತ ತಲುಪಿದೆ. ಇನ್ನೆರಡು ವಾರದಲ್ಲಿ ಗ್ರ್ಯಾಂಡ್ ಫಿನಾಲೆ ತಲುಪುವ ಬಿಗ್ ಬಾಸ್ ಈ ವಾರ 13ನೇ ವಾರದ ಅಂತ್ಯದಲ್ಲಿದೆ. ಜನರಲ್ಲಿ ತುಂಬ ಕುತೂಹಲ ಮೂಡಿಸಿರೋ ವಿಷಯ ಅಂದರೆ ಈ ವಾರ ಅಂದರೆ 13ನೇ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಅನ್ನೋದು. ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಈ ವಾರ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಅಂತ ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲ ಬಿಗ್ ಬಾಸ್ನ ಮೊದಲನೇ ಫೈನಲಿಸ್ಟ್ ಗಾಯಕ ನವೀನ್ ಸಜ್ಜು ಅನ್ನೋದು ಗೊತ್ತೇ ಇದೆ. ಇನ್ನು ಬಿಗ್ ಬಾಸ್ ಮನೆಗೆ ಬಂದ ವಿಶೇಷ ಅತಿಥಿಗಳು ಅಂದರೆ ಕಿರಿಕೀರ್ತಿ, ಪ್ರಥಮ್, ಸಂಜನಾ, ಕೃಷಿ ತಾಪಾಂಡ ಮತ್ತು ಸಮೀರ್ ಆಚಾರ್ಯ. ಇವರ ಮನೆಗೆದ್ದ ಧನ್ರಾಜ್ ಫಿನಾಲೆಗೆ ಲಗ್ಗೆ ಇಟ್ಟಿದ್ದಾರೆ. ಇನ್ನು 13ನೇ ವಾರಕ್ಕೆ ಯಾರ್ಯಾರು ಡೇಂಜರ್ ಝೋನಲ್ಲಿದ್ದಾರೆ ಅಂತ ನೋಡೋಣ. ಈ ವಾರದ ಡೇಂಜರ್ ಝೋನಲ್ಲಿ ಇರೋರು ಅಂದರೆ ಕವಿತಾ, ರಾಕೇಶ್, ಆಂಡ್ರ್ಯೂ, ರ್ಯಾಪಿಡ್ ರಶ್ಮಿ ಮತ್ತು ಶಶಿ. ಇವರಲ್ಲಿ ಯಾರಾದರೂ ಒಬ್ಬರು ಈ ವಾರ ಮನೆಯಿಂದ ಹೊರಗಡೆ ಬರ್ತಾರೆ. ಇನ್ನು ನಾಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಸ್ನ ಸ್ಟ್ರಾಟಜಿಕಲಿ ನೋಡೋದಾದರೆ ಶಶಿ ಮತ್ತು ಕವಿತಾ. ಇವರು ಈ ವಾರ ಯಾವುದೇ ಕಾರಣಕ್ಕೂ ಹೊರಗೆ ಬರೋದಿಲ್ಲ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಯಾಕಂದರೆ ಈ ಕಂಟೆಸ್ಟೆಂಟ್ಸ್ಗೆ ಅಪಾರ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಇವರು ಗೆಲ್ಲೋದಕ್ಕೆ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಇನ್ನು ರ್ಯಾಪಿಡ್ ರಶ್ಮಿ ಇವರು ಕೂಡ ಉತ್ತಮವಾದ ಸ್ಪರ್ಧಿ. ಇವರು ಪ್ರಾಮಾಣಿಕ ಹಾಗೂ ನೇರ ವ್ಯಕ್ತಿತ್ವವನ್ನು ಹೊಂದಿರುವಂಥ ಸ್ಪರ್ಧಿಯಾಗಿದ್ದಾರೆ. ಇವರಿಗೂ ಕೂಡ ದೊಡ್ಡ ಪ್ರಮಾಣದ ಅಭಿಮಾನಿ ಬಳಗ ಇದೆ. ಸೊ ನಮ್ಮ ಪ್ರಕಾರ 13ನೇ ವಾರದ ಅಭ್ಯರ್ಥಿಯಾಗಿ ಲಕ್ಷ್ಮಿ ಅವರು ಹೊರಗೆ ಬರೋದಿಲ್ಲ. ಇನ್ನು ಆ್ಯಂಡಿ ಇವರು ಒಂಥರ ವಿಚಿತ್ರವಾದ ವ್ಯಕ್ತಿತ್ವವನ್ನು ಹೊಂದಿರುವಂಥ ಸ್ಪರ್ಧಿ. ನಮಗೆ ಬಂದಿರುವ ಕಮೆಂಟ್ಸ್ ಅನುಸಾರ ಅತಿ ಹೆಚ್ಚು ಕಮೆಂಟ್ಸ್ಗಳಲ್ಲಿ ಆ್ಯಂಡಿ ಅವ್ರನ್ನ ಹೊರಹಾಕಿ ಅಂತಲೇ ಕಮೆಂಟ್ ಮಾಡಿದ್ದಾರೆ. ಇವರು ಒಂಥರ ಕಿರಿಕ್ ಪಾರ್ಟಿ ಆದ್ರೂ ಇವರ ವ್ಯಕ್ತಿತ್ವವನ್ನು ಇಷ್ಟಪಡುವಂಥ ಅಭಿಮಾನಿ ಬಳಗ ಕೂಡ ಇದೆ. ಸೊ ನಮ್ಮ ಪ್ರಕಾರ 13ನೇ ವಾರದ ಅಭ್ಯರ್ಥಿಯಾಗಿ ಆ್ಯಂಡಿ ಬಂದರೂ ಬರ್ಬೋದು. ಇನ್ನು ಉಳಿದಿರೋರು ಅಂದರೆ ರಾಕೇಶ್ ಬೇರೆ ಕಂಟೆಸ್ಟೆಂಟ್ಸ್ನ ಕಂಪೇರ್ ಮಾಡಿದ್ರೆ ಅತಿ ಕಮ್ಮಿ ಅಭಿಮಾನಿ ಬಳಗನ ಹೊಂದಿರೋ ಕಂಟೆಸ್ಟೆಂಟ್ ರಾಕೇಶ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಸ್ನೇಹಿತರೆ, ನಮ್ಮ ಪ್ರಕಾರ 13ನೇ ವಾರದ ಸ್ಪರ್ಧಿಯಾಗಿ ರಾಕೇಶ್ ಮನೆಯಿಂದ ಹೊರಗೆ ಬರ್ತಾರೆ. ಸ್ನೇಹಿತರೆ, ಇದು ನಮ್ಮ ಅಭಿಪ್ರಾಯ. ನಿಮ್ಮ ಪ್ರಕಾರ 13ನೇ ವಾರದಲ್ಲಿ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಅಥವಾ ಬರಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.